ಹೀಗಾಗಿ ಸಿಎಂ ಡೆಲ್ಲಿ ಭೇಟಿಗೂ ಮುನ್ನವೇ ರಾಹುಲ್ ಭೇಟಿಯ ಸಕ್ಸಸ್, ರಾಹುಲ್ ಮುಂದೆ 2 ಆಪ್ಷನ್ ಅನ್ನ ಡಿಕೆ ಶಿವಕುಮಾರ್ ಮುಂದೆ ಇಡೋದಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 2 ಆಯ್ಕೆ ಮುಂದಿಟ್ಟು ಇದೆರಡರಲ್ಲಿ ಒಂದು ರೀತಿ ನನಗೆ ನಡೆಸ್ಕೊಡಿ ಅಂತ ಕೇಳಬಹುದು. ಇಬ್ಬರ ನಡುವೆ ಒಪ್ಪಂದ ಸೂತ್ರ ರಚನೆಗೆ ಡಿಕೆ ಶಿವಕುಮಾರ್ ಕ್ಲೇಮ್ ಮಾಡುವಂತಹ ಸಾಧ್ಯತೆ ಇದೆ. ಪಕ್ಷ ಸಂಘಟನೆ ಮತ್ತು ಅಧಿಕಾರಕ್ಕೆ ಬಂದಿದ್ದು ನನ್ನಿಂದ, ನನ್ನ ಕಾಂಟ್ರಿಬ್ಯೂಷನ್ ಇಷ್ಟಿದೆ, ಹೀಗ ಕೂಲಿ ಕೊಡಿ ಅಂತ ಕೇಳಬಹುದು. ಬಟ್ ಹಾಗಂತ ಆತುರದಲ್ಲಿ ಏನು ಮಾಡಬೇಡಿ, ಅವ್ರಿಗೂ ಬಜೆಟ್ ಮಂಡಿಸೋದಕ್ಕೆ ಅವಕಾಶ ಕೊಡಿ ಅಂತ ಏನಾದರೂ ಹೇಳ್ತಾರಾ? ಇವ್ರು ಹೇಳಿದ ತಕ್ಷಣ ಜಿ ಹುಜೂರ್ ಅಂತ ಹೈಕಮಾಂಡ್ ಹೇಳೋ ಪೊಸಿಷನಲ್ಲಂತೂ ಇಲ್ಲ. ಈ ಸೂತ್ರಕ್ಕೆ ಒಪ್ಪಿಗೆ ಬೀಳುತ್ತಾ, ಮುದ್ರೆ ಹಾಕೋ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಅನ್ನೋದು ಒಂದು ಕುತೂಹಲ. ಯಾಕೆ ಅಂದರೆ, ಒಂದು ಸಿದ್ದರಾಮಯ್ಯ ಅವರ ಬಹುದೊಡ್ಡ ಅಹಿಂದ ವೋಟ್ ಬ್ಯಾಂಕು. ಸುಮ್ಮನೆ ಅವರನ್ನು ಹ್ಯುಮಿಲಿಯೇಟ್ ಮಾಡಿ ಕಳಿಸ್ಬಿಟ್ರೆ ಗೊತ್ತಿದೆ, ಕಾಂಗ್ರೆಸ್ ಇತಿಹಾಸ ಕಲಿಸಿರುವಂತಹ ಪಾಠ ಗೊತ್ತಿದೆ ಕಾಂಗ್ರೆಸ್ಗೆ. ಹೀಗಾಗಿ ಏನು ಮಾಡಬೇಕು ಅನ್ನುವಂತಹ ಜಿಜ್ಞಾಸೆ. ಈ ಕಡೆ ಡಿ ಕೆ ಶಿವಕುಮಾರ್ಗೆ ಮಿಕ್ಸ್ಡ್ ಫೀಲಿಂಗ್ಸು. ಒಂದು ಸಲ ಇನ್ನೇನು ಆಗೇ ಬಿಟ್ರು ಅನ್ನೋ ರೀತಿಯಲ್ಲಿ, ಇನ್ನೊಂದು ಸಲ ಇಲ್ಲ ಇನ್ನೊಂದು ಸ್ವಲ್ಪ ತಡೀರಿ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಅವ್ರ ಚಡಪಟಿಕೆ ಅವ್ರದ್ದು ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವು ಸಲ ರಾಜಕಾರಣದಲ್ಲಿ 5-10 ನಿಮಿಷದ ಭೇಟಿಯಲ್ಲೂ ಕೂಡ ಒಂದು ಗೂಗ್ಲಿ ಹಾಕೋದಕ್ಕಂತೂ ಆಗತ್ತೆ, ಆಗಿದ್ದಿದೆ. ಈಗ ಸೂತ್ರ ಒಂದು ಏನು ಹಾಗಾದರೆ? ಬಜೆಟ್ ಮಂಡಿಸಿದ ಬಳಿಕ ಕುರ್ಚಿ ಚರ್ಚೆ ಆಗಲಿ, ಸೂತ್ರ 2 ಇಬ್ಬರನ್ನ ಕೂರಿಸಿ ನಿಮ್ಮ ಮುಂದೆನೇ ಒಪ್ಪಂದ ಆಗಲಿ, ಬಹಿರಂಗವಾಗಿ ಮಾತಾಡ್ಬಿಡೋಣ, ನೇರ ಮಾತಾಡ್ಬಿಡೋಣ. ಸುಮ್ಮನೆ ಮನ್ಸಲ್ಲಿ ಮಂಡಕ್ಕಿ ಒಬ್ರು ತಿನ್ನೋದು ಇನ್ನೊಬ್ರು ಆಗೇ ಇಲ್ಲ ಅನ್ನೋದು ಏನಕ್ಕೆ ಬೇಕು? ನೇರ ಮಾತಾಡ್ಬಿಡೋಣ ಅಂತ ಚರ್ಚೆ ಮಾಡ್ತಾರಂತೆ ಡಿ ಕೆ ಶಿವಕುಮಾರ್. ಒಪ್ಪಂದದ ಸೂತ್ರ 1 ಮತ್ತು 2 ನೀವು ಗಮನಿಸ್ತಾ ಇದ್ದೀರಾ. ಇವ್ರ ಬಯಕೆ ಇದು. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ. ರವೀಶ್, ಈಗ ಇವರು 2 ಸೂತ್ರಗಳನ್ನು ಮುಂದಿಡಬೇಕು ಅಂತ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸಹಜ, ಅವ್ರ ಮನಸ್ಸಲ್ಲಿ ಮಂಡಕ್ಕಿ ತಿಂದಿದ್ದೇ ಆಗಿದೆ ಇಲ್ಲಿ ತನಕ. ಹೀಗಾಗಿ ನೇರ ಕೂತ್ಕೊಳ್ಳೋಣ ಅಂತ. ಇದಕ್ಕೆ ಹೈಕಮಾಂಡ್ನ ಆಸಕ್ತಿ ಎಷ್ಟು ಅಂತ? ಇಲ್ಲಿ ತನಕ ಬರೀ ನಿರಾಸಕ್ತಿನೇ. ಈ ಸೂತ್ರಕ್ಕೆ ಅಟ್ಲೀಸ್ಟ್ ಆಸಕ್ತಿ ತೋರಿಸ್ತಾರಾ? ಮಮತಾ, ಖಂಡಿತವಾಗಿ ಕೂಡ ಹೈಕಮಾಂಡ್ನ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕಿಂತ ರಾಹುಲ್ ಗಾಂಧಿಯವರ ಮನಸ್ಸಲ್ಲಿ ಏನಿದೆ ಮತ್ತು ರಾಹುಲ್ ಗಾಂಧಿಯವರ ತೀರ್ಮಾನ ಏನು ಅನ್ನೋದೇ ಈಗ ಅಂತಿಮವಾಗಿರ್ತಕ್ಕಂಥದ್ದು. ಏಕೆಂದರೆ ಸ್ಮೂತ್ ಎಕ್ಸಿಟ್ ಮತ್ತು ಎಂಟ್ರಿಯನ್ನು ಬಯಸೋದು ಕೇವಲ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಅದನ್ನು ಸಿದ್ದರಾಮಯ್ಯ ಬಳಗದಿಂದ ಜೊತೆಗೆ ಆ ಒಂದು ಹೈಕಮಾಂಡ್ ಮಟ್ಟದಿಂದಲೂ ಕೂಡ ಅದನ್ನು ಬಯಸ್ತಾ ಇದ್ದಾರೆ. ಏಕೆಂದರೆ ಕಾಂಗ್ರೆಸ್ ಪಕ್ಷ 2028ಕ್ಕೆ ಎಲ್ಲೋ ಒಂದು ಕಡೆ ಒಂದು ಮಟ್ಟದ ಒಂದು ಹಂತದ ಹೋರಾಟವನ್ನು ಮಾಡಬೇಕಾದ್ರೆ BJP JDS ಜೊತೆ ಮೈತ್ರಿ ಜೊತೆ ಈ ಒಂದು ಸ್ಮೂತ್ ಎಕ್ಸಿಟ್ ಎಂಟ್ರಿ ಆಗಬೇಕು ಅನ್ನೋದು ಲೆಕ್ಕಾಚಾರಗಳು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಇನ್ನೂ ಕೂಡ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಯಾಕೆಂದರೆ ನವೆಂಬರ್ ಕ್ರಾಂತಿಯಿಂದ ಶುರುವಾದಂಥದ್ದು ಈಗ ಜನವರಿಗೆ ಬಂದು ನಿಂತ್ಕೊಂಡಿದೆ. ಹಾಗಾಗಿ ಫೆಬ್ರವರಿ ಮಾರ್ಚ್ ತನಕವೂ ಕೂಡ ಇದು ಎಳೆದಾಟವನ್ನು ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಫೋರ್ಸ್ ಎಷ್ಟರ ಮಟ್ಟಿಗಿತ್ತು ಅಂದರೆ, ಎಲ್ಲವೂ ಕೂಡ ಡಿಸೆಂಬರ್ನಲ್ಲೇ ಡಿಸೈಡ್ ಆಗಬೇಕು ಅನ್ನೋ ಫೋರ್ಸ್ ಇತ್ತು. ಆದರೆ ಆ ಫೋರ್ಸ್ ಈಗ ಕಡಿಮೆ ಆಗಿದೆ. ಏಕೆಂದರೆ ಒಂದು ಬ್ರೇಕ್ಫಾಸ್ಟ್ ಮುಖಾಂತರ ಎಲ್ಲೋ ಒಂದು ಕಡೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಇದರಲ್ಲಿ ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಿದ್ದಾರೆ. ಹಾಗಾಗಿ 2ನೇ ಹಂತದ ಸಕ್ಸಸ್ ಅಂದರೆ ಈ ಒಂದು ದಾಖಲೆ ಬಜೆಟ್ ಮಂಡನೆ ಮಾಡುವಂಥದ್ದು 2ನೇ ಹಂತದ ಸಕ್ಸಸ್. ಹಾಗಾಗಿ ಇದರಲ್ಲಿ ಕಂಡ ಬಳಿಕ ಸಿದ್ದರಾಮಯ್ಯನವರು ಈ ಒಂದು ಸೂತ್ರಕ್ಕೆ ಒಪ್ತಾರಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಪ್ಪಿತವಾಗುವಂಥ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರು ಒಪ್ಪಿತವಾಗುವಂಥ ಸೂತ್ರವನ್ನು ಮುಂದಿಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ರಾಹುಲ್ ಗಾಂಧಿಯವರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಮತ್ತು 16ನೇ ತಾರೀಕು ಹೋಗುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಸಮಯ ಕೊಡ್ತಾರೋ ಅಥವಾ 22ಕ್ಕೆ ಬನ್ನಿ ಅಂತ 22ಕ್ಕೆ ಮತ್ತೆ ವಾಪಸ್ಸು ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಆ ಸಂದರ್ಭದಲ್ಲಿ ಸಮಯ ಕೊಡ್ತಾರೋ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಕಾಂಪ್ರಮೈಸ್ ಥಿಯರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.